ಎಲ್ಲರಿಗೂ ನನ್ನ ನಮಸ್ಕಾರಗಳು. ಅಸ್ಸಲಾಂ ಅಲೈಕುಂ ರಹಮತುಲ್ಲಾಹಿ ಬರ್ಕಾತುಹು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ಸ್ವಲ್ಪ ಜೋರಾಗಿ ಗಟ್ಟಿಯಾಗಿ ಜೈ ಭೀಮ್ ಹೇಳಿ ಸರ್. ಇವತ್ತು ನಮಗೆಲ್ಲ ಗೊತ್ತೇ ಇದ್ದಂಗೆ 2014 ಕೇಂದ್ರದಲ್ಲಿ BJP ಸರ್ಕಾರ ಬಂದಾದಮೇಲೆ ನಮ್ಮ ರಾಜ್ಯದಲ್ಲೇ ಒಬ್ಬರು ಮಂತ್ರಿ ಆಗಿದ್ದರು ಕೇಂದ್ರದಲ್ಲಿ, ಅನಂತಕುಮಾರ್ ಹೆಗಡೆ ಅವರು. ಸರ್ಕಾರ ಬಂದಿರೋದೇ ನಾವು ಸಂವಿಧಾನ ತೆಗಿಯೋಕ್ಕಂತ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದರೆ ನೀವು ಅಲ್ಲಿ ಕೂರೋಕ್ಕಾಗ್ತಾಯಿಲ್ಲ, ನಾನು ಇಲ್ಲಿ ನಿಲ್ಲಕ್ಕಾಗ್ತಾಯಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದ ಕಾರಣಕ್ಕೆ ನೀವೆಲ್ಲ ಅಲ್ಲಿ ಕೂತಿದ್ದೀರಾ, ನಾನು ಇಲ್ಲಿ ನಿಂತಿದ್ದೀನಿ. ಹಾಗಾಗಿ ನಮ್ಮ ಕರ್ತವ್ಯ ಆಗ್ತಾ ತಾನೆ ಜೋರಾಗಿ ಜೈ ಭೀಮ್ ಹೇಳೋದು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ವೇದಿಕೆ ಮೇಲೆ ಆಸೀನಿರುವ ನಮ್ಮ ನಾಯಕರು, ಈ ರಾಜ್ಯದ ಮುಖ್ಯಮಂತ್ರಿಗಳು ಆದಂಥ ಮನೆ ಸಿದ್ದರಾಮಯ್ಯ ಸಾಹೇಬ್ರೆ, KPCC ಅಧ್ಯಕ್ಷರು, ನಮ್ಮ ನಾಯಕರು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ಈ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದಂಥ ಶಿವಾನಂದ್ ಪಾಟೀಲ್ ಅವರೇ, ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರೇ, ನಮ್ಮ ACC ಸೆಕ್ರೆಟರಿ ಆದಂಥ ಮಯೂರ್ ಜೈಕುಮಾರ್ ಅವರೇ, ವೇದಿಕೆ ಮೇಲೆ ಆಸೀನಿರುವ ಹೆಸರುಗಳು ತೊಗೊಂಡ್ಬಾರ್ದಂತ ಯಾರ್ದು. ಹಾಗಾಗಿ ಯಾರ್ದು ತಪ್ಪಾಗಿ ಭಾವಿಸ್ಬಾರ್ದು, ಯಾರು ಹೆಸರು ತೊಗೊಳ್ಳಲ್ಲ. ಹಾಗಾಗಿ ವೇದಿಕೆ ಮೇಲೆ ಆಸೀನಿರುವ ಎಲ್ಲ ಶಾಸಕರು, ಮಾಜಿ ಮಂತ್ರಿಗಳು, ಮಾಜಿ ಶಾಸಕರಾದಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರು, ಇಲ್ಲಿದ್ದಂಥ ಎಲ್ಲ ಆದ್ಮೇಲೆ ಇವತ್ತು ನಾವೆಲ್ಲ ಬಂದಿರೋದು ಅಭಿನಂದನಾ ಸಲ್ಲಿಸೋಕ್ಕೆ. ನಾನು ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲ ನಾವು ಇಲ್ಲೆಲ್ಲ ಬಂದಿದ್ದೀವಿ. ಮೊದಲೇ ಆಗಿ ತಮಗೆ ಸಿಗ್ಗಾಂವದಲ್ಲಿ ಯಾಸೀರ್ ಖಾನ್ ಪಠಾನ್ಗೆ ಗೆಲ್ಸಿದ್ದಕ್ಕೆ ನಿಮ್ಮ ಕೈ ಜೋಡಿಸಿ ಅಭಿನಂದನೆ ಸಲ್ಲಿಸ್ತೀನಿ. ಶಿವಾನಂದ್ ಪಾಟೀಲ್ ಸಾಹೇಬ್ರು ಹೇಳ್ದಂಗೆ ನಾವು ಯಾರೂ ನಿರೀಕ್ಷೆ ಇಟ್ಟಿರಲಿಲ್ಲ. ನಾವು 13,000 ಅಂತರದಲ್ಲಿ ನಾವು ಗೆಲ್ತೀವಂತ ನಿರೀಕ್ಷೆ ಇರಲಿಲ್ಲ. ಗೆಲ್ತೀವಂತ ಇತ್ತು. ನಾವೇನು 4-5 ಅಂತರದಲ್ಲಿ ನಾವು ಗೆಲ್ಬೋದಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ದರು. ಮತದಾರರು 13,000 ಮತದಿಂದ ಯಾಸೀರ್ ಖಾನ್ ಪಠಾನ್ನ ಗೆಲ್ಸಿದ್ದಾರೆ. ನಾನು ಇಲ್ಲಿ ಬಂದಿದ್ದೆ 4-5 ದಿನಕ್ಕೋಸ ಸಿಗ್ಗಾಂವ್, ಬಂಕಾಪುರ್, ಸೌನೂರಿಗೆಲ್ಲ ನಾನು ನಸೀರಾಮ ಸಾಹೇಬರು ಎಲ್ಲ ಕಡೆ ಅಡ್ಡಾಡಿದ್ವಿ. ಎಲ್ಲ ಕಡೆ ಒಂದೇ ಭಾವನೆ ಇತ್ತು ಜನಗಳದು, ಇಲ್ಲ ಈ ಬಾರಿ ಬದಲಾವಣೆ ಬೇಕು. ಕಾರಣ ಅಂದರೆ ನಾವು 4 ಬಾರಿ ಬಸವರಾಜ ಬೊಮ್ಮಾಯಿ ಅವ್ರನ್ನ MLA ಮಾಡಿದ್ವಿ. ಅವ್ರು ಮುಖ್ಯಮಂತ್ರಿ ಆಗೂ ಮಾಡಬೇಕಾಗಿರೋದು ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅಂತ ಜನಗಳು ಭಾವನೆ ಇತ್ತು. ಆ ಹಿನ್ನೆಲೆಯಲ್ಲಿ ಜನ ಬದಲಾವಣೆ ಬಯಸ್ಬೇಕಂತ ಹೇಳ್ಬಿಟ್ಟು ಯಾಸೀರ್ ಖಾನ್ ಪಠಾನ್ನ ಇವತ್ತು ಗೆಲ್ಸಿದ್ದಾರೆ. ನಾನು ಯಾಸೀರ್ ಖಾನ್ ಪಠಾನ್ಗೆ ನಾನು ಕೈ ಜೋಡಿಸಿ ನಾನು ಮನವಿ ಮಾಡಿ ಕೇಳ್ತೀನಿ, ಜನ ಇಲ್ಲಿ ನಿಮ್ಮನ್ನ ನಿರೀಕ್ಷೆ ಇಟ್ಕೊಂಡು, ಏನಕ್ಕಂದರೆ 20 ವರ್ಷದಿಂದ ಯಾವ ಕೆಲಸಗಳೂ ಆಗಲಿಲ್ಲ. ಅವ್ರ ದೇವರು ಮುಖ್ಯಮಂತ್ರಿ ಆಗಿನೂ ಒಂದು ಅವಕಾಶ ಕೊಟ್ಟಿದ್ದೆ ಅವ್ರಿಗೆ. ಮುಖ್ಯಮಂತ್ರಿ ಆಗಿ ಅಟ್ಲೀಸ್ಟ್ ರಾಜ್ಯಕ್ಕೆ ಬೇಡ, ಅವ್ರ ತಾಲ್ಲೂಕಾದ್ರೂ ಕೆಲಸ ಮಾಡ್ಬೋದಾಗಿತ್ತು. ಅವ್ರು ಮಾಡಿಲ್ಲ ಅಂತ ಕಾರಣಕ್ಕೆ ಜನ ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ನಿಮ್ಮ ಕರ್ತವ್ಯ ಧರ್ಮ ಆಗ್ತದೆ. ಏನಕ್ಕಂದರೆ ಎಲ್ಲ ಕೆಲಸ ನೀವು 20 ವರ್ಷದಲ್ಲಿ ಆಗದಿರೋದು ಕೆಲಸ ಎಲ್ಲ 3.5 ವರ್ಷದಲ್ಲಿ ಮಾಡ್ತೀರಂತ ನಾನು ಹೇಳಕ್ಕೆ ಸಿದ್ಧ ಇಲ್ಲ. ಏನಕ್ಕಂದರೆ ಕಷ್ಟ ಆಗ್ತದೆ. ಈಗ ನಮ್ಮ ಸರ್ಕಾರ ಇದೆ, ನಾವೆಲ್ಲ ಇದ್ವಿ. ಯಾಸೀರ್ ಖಾನ್ ಪಠಾನ್ ಅವರು 23ನೇ ತಾರೀಕು ಚುನಾವಣೆ ರಿಸಲ್ಟ್ ಬಂದಿದ್ದು. ಗೆದ್ದಾದಮೇಲೆ 25ನೇ ತಾರೀಕು ಸೋಮವಾರ ನಂತರ ಬಂದು 2 ದಿನಕ್ಕೆ MLA ಆಗಿ 2ನೇ ದಿನಕ್ಕೆ ಅವ್ರು ನಂತರ ಬಂದು, ಸರ್ ನನ್ನ ಕ್ಷೇತ್ರದಲ್ಲಿ ತೊಂದರೆ ಇದೆ, ಕಷ್ಟ ಇದೆ, ನನಗೆ ಅನುದಾನ ಬೇಕಾಗ್ತದೆ, ಬಡವ್ರ ಮನೆಗಳು ಬೇಕಾಗ್ತದಂತ ಮನವಿಯನ್ನು ಕೊಟ್ಟು ಗಲಾಟೆನ ಮಾಡಿದ್ರು. ಆವಾಗ ನಾನು ಅನಿಸ್ತು, ಯಾಸೀರ್ ಖಾನ್ ಪಠಾನ್ ಅವರು ಈ ತಾಲ್ಲೂಕಿಗೆ ಏನಾದ್ರು ಒಂದು ಮಾಡ್ತಾರಂತ ನನಗೆ ನಿರೀಕ್ಷೆನ ಇಟ್ಕೊಂಡಿದ್ದೀನಿ. ಏನಕ್ಕೆಂದರೆ ತಮಗೆಲ್ಲ ಗೊತ್ತೇ ಇದ್ದಂಗೆ ಕಾಂಗ್ರೆಸ್ ಪಕ್ಷ ಇವತ್ತು ತಾವು ಎಲ್ಲ ಮತದಾರರು ಒಂದು ನಿರೀಕ್ಷೆ ಇಟ್ಟು ಬದಲಾವಣೆ ಮಾಡಬೇಕಂತ ಯಾಸೀರ್ ಖಾನ್ ಪಠಾನ್ನ ಗೆಲ್ಸಿದ್ದೀರಾ. ಒಂದು ಇತಿಹಾಸನ ತೆಗೀರಿ. ಇತಿಹಾಸ ತೆಗೆದು ನೋಡಿ, ಯಾವಾಗ ಚುನಾವಣೆ ಬರ್ತದೆ ಆವಾಗ ಜನಗಳ ಮಧ್ಯದಲ್ಲಿ ಹೋದರೆ ಕಾಂಗ್ರೆಸ್ ಪಕ್ಷ ತಾವು ಇತಿಹಾಸ ತೆಗೀರಿ. ಯಾವಾಗ ಚುನಾವಣೆ ಬರ್ತದೆ ಜನಗಳ ಮಧ್ಯದಲ್ಲಿ ಹೋದರೆ ನಾವು ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಗೆಲ್ತೀವಿ. ನಮ್ಮ ಸರ್ಕಾರ ಇತ್ತು, ನಾವು ಇದು ಮಾಡಿದ್ದೀವಿ, ಕಾರ್ಯಕ್ರಮನ ಕೊಟ್ಟಿದ್ದೀವಿ, ಮುಂದೆ ನಮ್ಮ ಸರ್ಕಾರ ಬಂದರೆ ಇಂಥ ಕಾರ್ಯಕ್ರಮನ ಕೊಡ್ತೀವಂತ ಹೇಳ್ಬಿಟ್ಟು ನಾವು ಮತನ ಕೇಳ್ತೀವಿ. ಯಾವತ್ತನ BJP ಅವರು ಅವ್ರ ಸಾಧನೆಯನ್ನು ತೋರಿಸಿ ಯಾವತ್ತನ ಮತ ಕೇಳಿದಾರ? ಯಾವತ್ತನ ಹೇಳಿ? ಅವರು ಬರೀ ಹಿಂದೂ ಮುಸಲ್ಮಾನ್ ಅವ್ರ ಸಾಧನೆ 0, ಏನೇನೂ ಇಲ್ಲ. ಅವ್ರ ಸಾಧನೆ ಏನಿರೋದೇಳಿ 0 ಸಾಧನೆ. ಯಾವತ್ತೂ ಸಾಧನೆ ತೋರಿಸಿಲ್ಲ. ಆಮೇಲೆ ಭಾಳಷ್ಟು ಜನ ಅಲ್ಪಸಂಖ್ಯಾತರು ಇದ್ದಂಗಿದ್ದಾರೆ ಇಲ್ಲಿ. ನಮ್ಮ ಇಸ್ಲಾಂ ಧರ್ಮಲ್ಲೂ ನಮಗೆ ಜಾತಿ ಭೇದ ಮಾಡಿ ಅಂತ ಎಂದೂ ನಮ್ಮ ಇಸ್ಲಾಂ ಧರ್ಮ ನಮ್ಗೆ ಹೇಳ್ಕೊಟ್ಟಿಲ್ಲ. ಮಜಹಬ್ ನಹಿ ಸಿಖಾತಾ आपस में बैर रखना, हिंदी है हम, हिंदुस्तान हमारा, सारे जहान से अच्छा हिंदुस्तान हमारा. ನಮ್ಮ ಇಸ್ಲಾಂ ಧರ್ಮ ಇದು ಹೇಳ್ಕೊಟ್ಟಿರೋದು. ಅಂದರೆ ಕಾಂಗ್ರೆಸ್ ಪಕ್ಷದ ಇತಿಹಾಸ ತಗೊಳ್ಳಿ. ಈಗ ನಾವು 2023 ಚುನಾವಣೆಯಲ್ಲಿ ನಾವು 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ. ಮನೆ ಯಜಮಾನಿಗೆ 2,000 ರೂಪಾಯಿ ಕೊಡ್ತೀನಂತ 5 kg ಇದ್ದಿದ್ದು 7 kg ಅಕ್ಕಿ ಇದ್ದಿದ್ದು
ಯಾವಾಗ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬ್ ಬಡವ್ರ ಬಗ್ಗೆ BJPಗೆ ಎಷ್ಟು ಕಾಳಜಿ ಇದೆ ಅಂತ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. 7 kg ಇದ್ದಿದ್ದು 2013ರಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ 7 kg ಅಕ್ಕಿ ಮಾಡಿದರು. BJP ಸರ್ಕಾರ ಬಂದಾದಮೇಲೆ 7 kgನ 5 kg ಮಾಡಿದ್ರು. ನಾವು 2023 ಚುನಾವಣೆಯಲ್ಲಿ 5 kg ಇದ್ದಿದ್ದು ನಾವು 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿ 10 kg ಅಕ್ಕಿ ಕೊಡ್ತಾ ಇದ್ದೀವಿ ನಾವು. ಅದ್ರ ಜೊತೆಲಿ 200 ಏನಪ್ಪ 200 ಯೂನಿಟ್ವರೆಗೂ ಕರೆಂಟ್ ಫ್ರೀ ಕೊಡ್ತೀವಿ ಅಂತಾರೆ. ಎಲ್ಲ ರಾಜ್ಯದಲ್ಲಿ ನಮ್ಮ ಹೆಣ್ಮಕ್ಳು ಎಲ್ಲ ಬಸ್ಸಲ್ಲಿ ಫ್ರೀಯಾಗಿ ಅಡ್ಡಾಡ್ಬೋದು ಅಂತ ನಾವು ಘೋಷಣೆ ಮಾಡಿದ್ವಿ. ಅದರ ಜೊತೆಯಲ್ಲಿ ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500ರಿಂದ 3,000 ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ವಿ. ಆ ಜನ ನಿರೀಕ್ಷೆ ಇಟ್ಕೊಂಡು ನಂಬಿ ನಮ್ಮ 136 ಸೀಟ್ ನಮ್ಮನ್ನ ಗೆಲ್ಸ್ಕೊಟ್ರು. ಗೆದ್ದಾದ್ಮೇಲೆ ವಿರೋಧ ಪಕ್ಷದವ್ರು ಏನಂದರು, ಈ ಗ್ಯಾರಂಟಿಗಳಿಗೆ ಸಾಧ್ಯ ಆಗಲ್ಲ, ಈ ಗ್ಯಾರಂಟಿಗಳು ಕೊಡಬೇಕಾದ್ರೆ ಕನಿಷ್ಠ 55ರಿಂದ 60,000 ಕೋಟಿ ಆಗ್ತದೆ, ಈ ಬರೀ ರಾಜಕೀಯ ಭಾಷಣ ಮಾಡಿದ್ದಾರೆ, ಈ ಗ್ಯಾರಂಟಿಗಳು ಕೊಡೋಕ್ಕೆ ಸಾಧ್ಯ ಆಗಲ್ಲ. ನಮ್ಮ ಸರ್ಕಾರ ಬಂದಾದಮೇಲೆ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ DK ಶಿವಕುಮಾರ್ ಮುಖ್ಯಮಂತ್ರಿ ಆದಮೇಲೆ ಒಂದೇ ತಿಂಗಳಲ್ಲಿ ಈ 5 ಗ್ಯಾರಂಟಿಯನ್ನು ಜಾರಿ ಮಾಡಿರೋದು ತಮಗೆಲ್ಲ ಗೊತ್ತಿರೋದೇ ವಿಚಾರ. ನಾನು 6ನೇ ಗ್ಯಾರಂಟಿ ಏನಕ್ಕೆ ಪದೇ ಏನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಸರ್ಕಾರ ಬಡವ್ರ ಪರ ಇದೆ ಅಂತ ಹೇಳ್ಕೊಳ್ಳೋಕೆ ನೀನು ಪದೇ ಹೇಳೋದು. 6ನೇ ಗ್ಯಾರಂಟಿ ಅಂತ ನಾವು ಎಂದೂ ಘೋಷಣೆ ಮಾಡಿಲ್ಲ. ಯಾವುದಪ್ಪ 6ನೇ ಗ್ಯಾರಂಟಿ ಅಂದರೆ, ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಇರುವಾಗ 15, 16, 17, 18 ಮನೆಗಳು ಸ್ಯಾಂಕ್ಷನ್ ಮಾಡಿದರು. ಸ್ಲಮ್ ಬೋರ್ಡಲ್ಲಿ 1,80,253 ಮನೆಗಳು ಸ್ಲಮ್ ಬೋರ್ಡಲ್ಲಿ ಸ್ಯಾಂಕ್ಷನ್ ಮಾಡಿದರು. ರಾಜೀವ್ ಗಾಂಧಿ ಸ್ಕೀಮಲ್ಲಿ 47,860 ಮನೆಗಳು ಸ್ಯಾಂಕ್ಷನ್ ಮಾಡಿದರು. ಒಟ್ಟಾಗಿ 2,30,000 ಮನೆಗಳು ಸ್ಯಾಂಕ್ಷನ್ ಮಾಡಿದರು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, BJP 4 ವರ್ಷ BJP ಸರ್ಕಾರ ಬಂತು. ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಓಪನ್ ನಾನು ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಕೊನೆಯಲ್ಲಿ ಅವರೇ ತಾನೇ ಮುಖ್ಯಮಂತ್ರಿ ಆಗಿದ್ರು. ಅವ್ರು ಓಪನ್ ಆಗಿ ನನ್ನ ಸವಾಲ್, ಅವ್ರೇನಪ್ಪ ಹೇಳೋದು, 6ನೇ ಗ್ಯಾರಂಟಿ ಅಂತ ನಾವು ಎಂದೂ ಘೋಷಣೆ ಮಾಡಿಲ್ಲ. ಯಾವುದಪ್ಪ 6ನೇ ಗ್ಯಾರಂಟಿ ಅಂದರೆ, ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಇರುವಾಗ 15, 16, 17, 18 ಮನೆಗಳು ಸ್ಯಾಂಕ್ಷನ್ ಮಾಡಿದರು. ಸ್ಲಮ್ ಬೋರ್ಡಲ್ಲಿ 1,80,253 ಮನೆಗಳು ಸ್ಲಮ್ ಬೋರ್ಡಲ್ಲಿ ಸ್ಯಾಂಕ್ಷನ್ ಮಾಡಿದರು. ರಾಜೀವ್ ಗಾಂಧಿ ಸ್ಕೀಮಲ್ಲಿ 47,860 ಮನೆಗಳು ಸ್ಯಾಂಕ್ಷನ್ ಮಾಡಿದರು. ಒಟ್ಟಾಗಿ 2,30,000 ಮನೆಗಳು ಸ್ಯಾಂಕ್ಷನ್ ಮಾಡಿದರು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, BJP 4 ವರ್ಷ BJP ಸರ್ಕಾರ ಬಂತು. ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಓಪನ್ ನಾನು ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಕೊನೆಯಲ್ಲಿ ಅವರೇ ತಾನೇ ಮುಖ್ಯಮಂತ್ರಿ ಆಗಿದ್ರು. ಅವ್ರು ಓಪನ್ ಆಗಿ ನನ್ನ ಸವಾಲ್, ಅವ್ರೇನಾರ ಸ್ಲಮ್ ಬೋರ್ಡಲ್ಲಿ ಮತ್ತು ರಾಜೀವ್ ಗಾಂಧಿ AHP ಸ್ಕೀಮಲ್ಲಿ ಒಂದು ಮನೆ ಏನಾರ ಕೊಟ್ಟಿದ್ದೀನಿ ಅಂತ ಅನಿಸಿದ್ರೆ ನಾನು ರಾಜಕೀಯದಿಂದ ನಿರ್ವಧಿ ತೊಗೊತೀನಿ. ನಾಳೆ ನಾನು ಮುಖ್ಯಮಂತ್ರಿಗಳಿಗೆ ನಾನು ರಾಜೀನಾಮೆ ಸಲ್ಲಿಸ್ತೀನಿ. ಒಂದು ಮನೆ ಏನಾರು ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ರೆ, ಅವರು ಸಾಬೀತು ಮಾಡಿಬಿಟ್ರೆ ಒಂದು ಮನೆ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ, ಒಂದು ಮನೆ ಕಟ್ಟಬೇಕಾದ್ರೆ 7,500,000 ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು 1,500,000 ಲಕ್ಷ ಕೊಡ್ತಾರೆ. ಮುಂದೆಯಿಂದ 1,500,000 ಲಕ್ಷ ಕೊಡ್ತಾರೆ. ಬಡವರಿಗೆ ಮನೆ ಕಟ್ಟಕ್ಕೆ 18% GST ಆಗಿಬಿಟ್ಟು 1,38,000 ರೂಪಾಯಿ ವಾಪಸ್ ತೊಗೊಳ್ತಾರೆ. ನಾಮಕೆ ವಾಸ್ತೆ ಅಂತ ಕೊಡ್ತಾರೆ, ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ 1,500,000 ಲಕ್ಷ. GST ಬಡವ್ರ ಮನೆ ಕಟ್ಟಕ್ಕೆ GST ಆಗಿ 1,38,000 ರೂಪಾಯಿ ವಾಪಸ್ ತಗೊಳ್ತವ್ರೆ. ಕೇಂದ್ರ ಸರ್ಕಾರದಿಂದ 1,500,000 ಲಕ್ಷ ಕೊಡ್ತವ್ರೆ. ರಾಜ್ಯ ಸರ್ಕಾರದಿಂದ 1,20,000 ಜನರಲ್ ಕೊಡ್ತಾರೆ. SC ST ಇದ್ದರೆ 2 ಲಕ್ಷ ರೂಪಾಯಿ ಕೊಡ್ತಾರೆ. ಅಂದರೆ ಅವರೇಜ್ ತೊಗೊಂಡ್ರೆ 1,500,000 ಲಕ್ಷ ನಮ್ಮ ರಾಜ್ಯ ಸರ್ಕಾರದ್ದು ಆಯಿತು, ಕೇಂದ್ರ ಸರ್ಕಾರದ್ದು 1,500,000 ಲಕ್ಷ. 7,500,000 ಲಕ್ಷದಲ್ಲಿ 3 ಲಕ್ಷ ಹೋದರೆ ಎಷ್ಟು ಉಳಿತು? 4,500,000 ಲಕ್ಷ ಉಳಿತದೆ. ಬೆನಿಫಿಷರಿ ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ? ಟೋಟಲ್ ಬೆನಿಫಿಷರಿ ಪೇಮೆಂಟ್ ಕಟ್ಟಬೇಕಾಗಿದ್ದು ರಾಜೀವ್ ಗಾಂಧಿ AHP ಸ್ಕೀಮು ಮತ್ತು ಸ್ಲಮ್ ಬೋರ್ಡ್ಗೆ 9,400 ಕೋಟಿ. ನಮ್ಮ ಬೆನಿಫಿಷರಿ 8 ವರ್ಷದಲ್ಲಿ ಬಂದಿರೋದು ಬರೇ 400 ಕೋಟಿ ಬಂದಿತ್ತು. ಏನಕ್ಕಂದರೆ ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ನನ್ನ ಕಾಂಗ್ರೆಸ್ ಪಕ್ಷ ನನಗೆ ಅವಕಾಶ ಮಾಡಿಕೊಟ್ಟಾದ್ಮೇಲೆ, ನನ್ನ ಗಮನಕ್ಕೆ ಬಂದಾದಮೇಲೆ ಈ ಥರ ಜನ ಬೀದಿಯಲ್ಲಿದ್ದಾರೆ, ಬಡವ್ರು ದುಡ್ಡು ಕಟ್ಟೋಕ್ಕಾಗಲ್ಲ, 8 ವರ್ಷದಿಂದ ಒಂದು ಮನೆ ಕೊಡೋಕ್ಕೆ ಸಾಧ್ಯ ಆಗಲ್ಲ ಅಂತ ನನ್ನ ಗಮನಕ್ಕೆ ಬಂದಾದಮೇಲೆ ನಾನು ಹೆಂಗಪ್ಪ ಮುಖ್ಯಮಂತ್ರಿ ಗಮನಕ್ಕೆ ತರೋದಿದ್ದು? ಗ್ಯಾರಂಟಿಗಳಿಗೆ 55ರಿಂದ 60,000 ಕೋಟಿ ಆಗ್ತದೆ, ಇದು ಹೆಂಗಪ್ಪ ಹೋಗಿ ಹೇಳೋದಂತ ಧೈರ್ಯ ಮಾಡಿ ಮಾನ್ಯ ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ ನಾನು. ಸರ್, ಇದು ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು, ಅದಾದಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ. ಬಡವ್ರು ಬೀದಿದಲ್ಲಿದ್ದಾರೆ ಸರ್, ಅವ್ರ ಕೈಯಲ್ಲಿ ಕಟ್ಟಕ್ಕೆ ಸಾಧ್ಯ ಆಗಲ್ಲ, ನಾವು ಸರ್ಕಾರ ವತಿಯಿಂದನೇ ನಾವು ಕಟ್ಕೊಡ್ಬೇಕಾಗ್ತದಂತ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದಾದ್ಮೇಲೆ 2-3 ಮೀಟಿಂಗ್ ಮಾಡಿಬಿಟ್ಟು ಮಾನ್ಯ ಮುಖ್ಯಮಂತ್ರಿ, ಇಲ್ಲ ನೀನು ಹೇಳ್ತಾರೆ ಸತ್ಯ ಆಗನೋ, ಬಡವ್ರು ದುಡ್ಡು
ಕೊಡೋಕ್ಕೆ ಸಾಧ್ಯ ಆಗಲ್ಲ. ಅದು ಎಷ್ಟನ್ನ ಕಷ್ಟ ಆಗಲಿ ನಾನು ದುಡ್ಡು ಕೊಡ್ತೀನಿ, ನಾನು ಆ ಮನೆಗಳು 1 ವರ್ಷದಲ್ಲಿ ಕಂಪ್ಲೀಟ್ ಮಾಡಿಕೊಡ್ಬೇಕಂತ ಹೇಳಿ ಕ್ಯಾಬಿನೆಟಲ್ಲಿ ತಂದು ಜನವರಿಯಲ್ಲಿ ಪಾಸ್ ಮಾಡಿ ಫೆಬ್ರವರಿಯಲ್ಲಿ 500 ಕೋಟಿ ಕೊಟ್ಟಿದ್ದಕ್ಕೆ ನಾವು 36,780 ಮನೆಗಳು ಕೊಟ್ವಿ. ಏನಕ್ಕೆ ಜನತಾದಳ ಅವ್ರು ಕೊಟ್ಟಿಲ್ಲ, ಏನಕ್ಕೆ BJP ಅವ್ರು ಕೊಟ್ಟಿಲ್ಲ? ಅವ್ರ ಬಡವ್ರ ಬಗ್ಗೆ ಕಾಳಜಿ ಇಲ್ವಾ ಅವ್ರಿಗೆ? ಬರೀ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೇ ಸಿದ್ದರಾಮಯ್ಯಗೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ಗೆ ಮಾತ್ರ ಕಾಳಜಿನ? ಅವ್ರ ಕಾಳಜಿ ಇರಲಿಲ್ವಾ? 2 ವರ್ಷ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು, ನನ್ನ ರೈತರ ಮಗ ಬಡವ್ರ ಪರ ಇದ್ದೀನಂತ ಅವ್ರು ಕೊಡೋ ಬಗ್ಗೆ ಆಗೈತೆ, ಅವ್ರು ಯೋಚನೆ ಮಾಡಿಲ್ಲ. ಅದಾದಮೇಲೆ ಯಡಿಯೂರಪ್ಪ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಅವ್ರು ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ. ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಅವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ. ಮನೆ ಬಸವರಾಜ ಬೊಮ್ಮಾಯಿ ಅವ್ರಿಗೆ ಹೇಳ್ತಿದ್ದೀನಿ, ದೇವ್ರು ನಿಮ್ಗೆ ಅವಕಾಶ ಕೊಟ್ಟು 2 ವರ್ಷ ತಾವು ಮುಖ್ಯಮಂತ್ರಿ ಆಗಿದ್ರಿ, ನಿಮ್ಮ ಸಿಗ್ಗಾಂಗೆ ಬಡವ್ರಿಗೆ ಎಷ್ಟು ಮನೆ ಕೊಟ್ಟಿದ್ದೀರಂತ ನಾನು ಕೇಳಕ್ಕೆ ಬಯಸ್ತೀನಿ. ನಾನು ಕೊಟ್ಟಿಲ್ಲ ನಿಮ್ಮ ಮನೆಗಳು. ನಾನು ಇವತ್ತು ಯಾಸೀರ್ ಖಾನ್ ಪಠಾಣ್ ಕೇಳ್ತೀನಿ, ಮನೆ ಮುಖ್ಯಮಂತ್ರಿ ನನಗೆ ಹೇಳಿದ್ದಾರೆ, ನಾನು ಮಾತು ಕೊಟ್ಬಿಟ್ಟಿದ್ದೀನಿ, ಸಿಗ್ಗಾಂಗೆ ನಿನ್ನ ಮನೆಗಳು ಕೊಡ್ಬೇಕಂತ. ಕನಿಷ್ಠ ಈ 3.5 ವರ್ಷದಲ್ಲಿ ಕನಿಷ್ಠ 5,500ರಿಂದ 6,000 ಮನೆಗಳು ನಾವು ಸಿಗ್ಗಾಂಗ್ ಕೊಡ್ತೀವಿ. ನಾವು 1 ಮನೆ ಎಷ್ಟು ಕೊಟ್ಟಿದ್ದಾರೆ ಕೇಳಿ. ಅವರು 1 ಮನೆ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಅವರು. ಆಮೇಲೆ ಯಾವತ್ತು BJP ಅವರ ಇವತ್ತು ಮಾತಾಡ್ತಾರೆ, ನಾವು ರೈತರ ಪರ ಇದ್ದೀವಿ. ಯಾರು ಸ್ವಾಮಿ ನೀವು ರೈತರು? ಯಾವಾಗ ರೈತರ ಪರ ಇದ್ದೀರಾ ನೀವು? ರೈತರ ಹೆಸರು ತೊಗೊಂಡು ಪ್ರಮಾಣ ವಚನ ತೊಗೊಂಡು ಗೋಲಿಬಾರಲ್ಲಿ ಹುಬ್ಳಿದಲ್ಲಿ ರೈತರಿಗೆ ಸಾಯಿಸೋರು ನೀವು, ರೈತರಿಗೆ ಸಾಯಿಸಿರೋದು ನೀವು. ಅದು ಹಾವೇರಿಯಲ್ಲಿ ಗೋಲಿಬಾರಲ್ಲಿ ಸಾಯಿಸಿರೋದು ನೀವು. ಅದ್ರ ಜೊತೆಯಲ್ಲಿ ಇದೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದರು. ಮುಖ್ಯಮಂತ್ರಿ ಆಗುವಾಗ ಕೌನ್ಸಿಲಲ್ಲಿ ನಮ್ಮ ಉಗ್ರಪ್ಪ ಅವರು, ಸರ್ ರೈತರು ಕಷ್ಟದಲ್ಲಿದ್ದಾರೆ, ರೈತರು ಸಾಲ ಮನ್ನಾ ಮಾಡಬೇಕಂದ್ರೆ ಏನಂದ್ರು ಯಡಿಯೂರಪ್ಪ ಅವರು, ನಂತ ಪ್ರಿಂಟಿಂಗ್ ಮಿಷಿನ್ ಇಲ್ಲ, ನಾನು ಕೊಡೋಕ್ಕೆ ಸಾಧ್ಯ ಆಗಲ್ಲ ಅಂದರು. ಅದಾದಮೇಲೆ 2013ರಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದರು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ತಕ್ಷಣ 8,900 ಕೋಟಿ ರೈತರು ಸಾಲ ಮನ್ನಾ ಮಾಡಿದ್ರು. ಸಿದ್ದರಾಮಯ್ಯರು ಯಾವ ಪ್ರಿಂಟಿಂಗ್ ಮಿಷಿನ್ ಇಟ್ಕೊಂಡಿದ್ದಾರೆ? ಯಾವ ಪ್ರಿಂಟಿಂಗ್ ಮಿಷಿನ್ ಇಟ್ಕೊಂಡ್ರು? ದಯಮಾಡಿ ಇದೆಲ್ಲ ಅರ್ಥ ಮಾಡ್ಕೊಂಡು ಕಾಂಗ್ರೆಸ್ ಪಕ್ಷ ಎಲ್ಲ ಸಮಾಜದವರೆಗೂ ಜೊತೆ ತೊಗೊಳ್ಬೇಕಾದ್ರೆ, ಬಡವ್ರ ಪರ ಕಾರ್ಯಕ್ರಮ ಕೊಡಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಬಿಟ್ಟು ಯಾರೂ ಕೊಡೋಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಯಾಸೀರ್ ಖಾನ್ ಪಠಾಣ್ಗೆ ನಾನು ಹೆಚ್ಚಿಗೆ ಮಾತಾಡೋಗಲ್ಲ. ಅಥವಾ ಭಾಳ ಕಾತರಿಂದ ಮಾನ್ಯ ಮುಖ್ಯಮಂತ್ರಿಗಳದು ಉಪಮುಖ್ಯಮಂತ್ರಿಗಳದು ಮಾತು ಕೇಳಕ್ಕೆ ತಾವು ಕಾಯ್ತಾ ಇದ್ದೀರಾ. ನಾನು ಯಾಸೀರ್ ಖಾನ್ ಪಠಾಣ್ ಈಗಲೇ ಅವ್ರ ಕಾಳಜಿ ನನಗೆ ಗೊತ್ತಾಗಿದೆ. ಏನಕ್ಕೆ ಗೆದ್ದಿದ್ದು 2 ದಿನಕ್ಕೇ ಬಂದಿನಂತವ ಗಲಾಟೆ ಮಾಡಿ, ಸಾರ್ 20 ವರ್ಷದಿಂದ ಯಾವ ಕೆಲಸನೂ ಆಗಲಿಲ್ಲ, ನಾನು ಈ ಕೆಲಸಗಳು ಆಗಬೇಕಂತ ನಂತ ಮನವಿ ಇಟ್ಟಿದ್ದಾರೆ. ನಾನು ಸಿಗ್ಗಾಂವ್, ಸೌನೂರ್, ಬಂಕಾಪುರ್ಗೆ ಕನಿಷ್ಠ ಅಲ್ಪಸಂಖ್ಯಾತರು ಏನು ಅನುದಾನ ಇದೆಯಲ್ಲ ಅದ್ರಲ್ಲಿ ಕನಿಷ್ಠ ಒಂದು 25 ಕೋಟಿ ಕೊಡ್ತೀರಂತ ಯಾಸೀರ್ ಖಾನ್ ಪಠಾಣ್ಗೆ ಹೇಳಿ. ನಿಮ್ಗೆ ಸೌನೂರ್ ಭಾಳ ಜನ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಈ ತಾಲೂಕು ಅಭಿವೃದ್ಧಿ ಕೆಲಸ 20 ವರ್ಷದಿಂದ ಏನೇನೂ ಆಗಲಿಲ್ಲ. ನಾನು ನಿನ್ನ ಜೊತೆ ಬಂದು ಯಾವ್ಯಾವ ಇಲಾಖೆಯಲ್ಲಿ ಏನೇನು ಕೆಲಸ ಆಗಬೇಕು ಬನ್ನಿ, ನಾನು ನಿನ್ನ ಜೊತೆ ಸತೀಶಣ್ಣ ನಿಮ್ಮ ಜೊತೆ ಇದ್ದಾರೆ. ಇವಾಗ ಸತೀಶಣ್ಣ ನಿಮಗೆಲ್ಲ ಕಾರಣ ಒಂದು ಕಡೆ ಕಾರ್ಯಕರ್ತರು, ಕಾಂಗ್ರೆಸ್ ಕಾರ್ಯಕರ್ತರು, ಮತದಾರರು ಅಂದರೆ ಶ್ರಮ ಪಟ್ಟಿರೋದು ನಮ್ಮ ಸತೀಶ್ ಜಾರಕಿಹೊಳಿ ಅವರು. ಏನಕ್ಕಂದರೆ ಇಲ್ಲೇ ಮುಖಾಮಾಗಿ 2.5 ತಿಂಗಳು ಅವ್ರನ್ನ ಟೀಮನ್ನು ಹಾಕಿ 12 ಗಂಟೆ ಕೆಲಸ ಮಾಡಿದ ಕಾರಣಕ್ಕೆ ಇವತ್ತು ಯಾಸೀರ್ ಖಾನ್ ಪಠಾಣ್ ಗೆದ್ದಿದ್ದಾರೆ. ಅದ್ರ ಜೊತೆ ಮಯೂರಿ ಜಯಕುಮಾರ್ ಅವರು, ನಾನು ಈಗ ತಾನೇ ಹೇಳ್ದೆ, ಅವರೆಲ್ಲ ತಮಿಳ್ನಾಡಿಂದ ಬಂದಿರೋರು. ಪಕ್ಷದಲ್ಲಿ ಗೆಲ್ಲಿಸಲೇಬೇಕು ಯಾಸೀರ್ ಖಾನ್ ಪಠಾಣ್ ಅಂತ ಹೇಳ್ಬಿಟ್ಟು ಮಯೂರಿ ಜಯಕುಮಾರ್ ಅವರು 6 ತಿಂಗಳಿಂದ ಇಲ್ಲೇ ಟಿಕಾನ್ ಆಗಿರೋ, ಅವರು ಶ್ರಮ ಹಾಕಿದ್ದಾರೆ. ಅವ್ರಿಗೂ ಅಭಿನಂದನೆಗಳು ಸಲ್ಲಿಸ್ತೀನಿ. ಅದಕ್ಕಿಂತ ಹೆಚ್ಚಾಗಿ ಇವತ್ತು ಯಾಸೀರ್ ಖಾನ್ ಪಠಾಣ್ ಗೆಲ್ಲಬೇಕಾದ್ರೆ ಒಂದು ಕಡೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಶ್ರಮ ಪಟ್ಟಿದ್ದ ಕಾರಣಕ್ಕೆ, ನಾವು ಮುಖಂಡರುಗಳು ಶ್ರಮ ಪಟ್ಟಿದ್ದ ಕಾರಣಕ್ಕೆ, ಅದಕ್ಕಿಂತ ಹೆಚ್ಚಾಗಿ ಇವ್ರು ಗೆಲ್ಲಬೇಕಾದ್ರೆ ನಮ್ಮ ಮಾಜಿ ಶಾಸಕರು ಆಜಂ ಪೀರ್ ಖಾದ್ರಿ ಅವರು ವಿಡ್ರಾ ಮಾಡಿದ ಕಾರಣಕ್ಕೆ. ಆಜಂ ಪೀರ್ ಖಾದ್ರಿ ಅವರು ಎಲ್ಲ ಸಮಾಜದವ್ರು ರೀ, ಒಂದು ಸಮಾಜಕ್ಕೆ ಕೊಡೋಕ್ಕಾಗ್ತಾರೇನ್ರಿ? ರೇ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಜಾತಿ ಇಲ್ರಿ. ನಾವು ಕಾಂಗ್ರೆಸ್ ಪಕ್ಷ ಎಲ್ಲ ಬಡವ್ರ ಪರ ಇರೋದು, ಎಲ್ಲ ಜಾತಿ ಪರ ನಾವು ಇರೋದು. ಕಾಂಗ್ರೆಸ್ ಪಕ್ಷಕ್ಕೆ ಜಾತಿ ಅಂತಾನೆ ಗೊತ್ತಿಲ್ಲ. ಖಾದ್ರಿ ಅವರು ಅವತ್ತು ಖಾದ್ರಿ ಭಾಳ ಪ್ರಯತ್ನ ಮಾಡಿದ್ರು. ನಾನು ಈ ಬಾರಿ ಉಪಚುನಾವಣೆಯಲ್ಲಿ ನಾನು ಟಿಕೆಟ್ ತೊಗೊಳ್ಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನ ಮಾಡಿದ್ರು. 4 ಬಾರಿ ಕಾಂಗ್ರೆಸ್ ಪಕ್ಷ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ರು. 2023ರಲ್ಲಿ ಯಾಸೀರ್ ಖಾನ್ ಪಠಾಣ್ ಟಿಕೆಟ್ ಕೊಡೋದು. ಆ ಹಿನ್ನೆಲೆಯಲ್ಲೇ ತಿರ್ಗಾ ಯಾಸೀರ್ ಖಾನ್ ಪಠಾಣ್ ಕೊಡಬೇಕಂತ ಪಕ್ಷ ತೀರ್ಮಾನ ಮಾಡಿ ಯಾಸೀರ್ ಖಾನ್ ಪಠಾಣ್ನ ಟಿಕೆಟ್ ಕೊಟ್ಟರು. ಆವಾಗ ನಮ್ಮ ಖಾದ್ರಿ ಅವರು ಮುನ್ಸ್ಕೊಂಡು ಇಂಡಿಪೆಂಡೆಂಟ್ ಆಗಿ ನಾಮಪತ್ರನ ಸಲ್ಲಿಸಿದ್ರು. ಆಮೇಲೆ ನಮ್ಮ ನಾಯಕ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು, ಇಲ್ಲ ಕಣ ಅವ್ನು ನನ್ನ ಶಿಷ್ಯ, ಅವನು ನನ್ನ ಮಾತು ಯಾವತ್ತೂ ತೆಗೆಯಲ್ಲ, ಅವ್ನು ನೀನು ಬೆಂಗಳೂರು ಕರ್ಕೊಂಡು ಬಾ, ನಾನು ಮಾತಾಡ್ತೀನಿ ಅಂತ ಹೇಳಿದ್ದಕ್ಕೆ ನಾನು ಅವನ್ನ ಕರ್ಕೊಂಡು ಬೆಂಗಳೂರು ಹೋಗಿದ್ದಕ್ಕೆ ಬರೇ ಸಿದ್ದರಾಮಯ್ಯ ಅವರು ಅಂದರು, ಲೇ ನನ್ನ ಮುಖ ನೋಡಿ ನೀನು ವಿಡ್ರಾ ಮಾಡಬೇಕಾಗ್ತದೆ ಅಂದರೆ 2ನೇ ಮಾತಿಲ್ಲ. ಸರ್ ನೀವು ಹೇಳಿದ್ದೀರಾ, ಈಗ 2ನೇ ವಿಡ್ರಾ ಮಾಡೋದು ಬೇರೆ, ಅವನ್ನ ಗೆಲ್ಸ್ಕೊಂಡು ಬರೋದು ಜವಾಬ್ದಾರಿ ನಾನು ವಹಿಸ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಪಾಪ ವಿಡ್ರಾ ಮಾಡಿ ನಿಲ್ಲಿಸಿ ಅವರು
ಸ್ವಂತ ಅವ್ರು ಚುನಾವಣೆ ಹೆಂಗೆ ಮಾಡ್ತಾರೆ ಆ ಥರ ಮಾಡಿ ಇವತ್ತು ಯಾಸೀರ್ ಖಾನ್ ಪಠಾಣ್ನ ಗೆಲ್ಸಿದ್ದಾರೆ. ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು, ದಯಮಾಡಿ ಯಾಸೀರ್ ಖಾನ್ ಪಠ ಮೊದಲೇ ಬಾರಿ ಗೆದ್ದಿದ್ದಾನೆ, ನಿಮ್ಮ ಆಶೀರ್ವಾದ ಅವ್ರ ಮೇಲೆ ಇರಬೇಕು. ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ. ನಿಮ್ಮ ಎಲ್ಲ ಇಲಾಖೆಯಲ್ಲಿ ನೀವು ಬೆಂಗಳೂರು ಬನ್ನಿ, ನೀವು ನಿಮ್ಮ ಯಾವ್ಯಾವ ಇಲಾಖೆಯಲ್ಲಿ ನಿಮ್ಗೆ ಏನು ಕೆಲಸ ಆಗಬೇಕು ನಾವೆಲ್ಲ ಸೇರಿ ನಿಮ್ಮ ಜೊತೆ ಬಂದು ಮಾಡ್ತೀವಿ ಅಂತ ಹೇಳಿ ಜನ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಒಳ್ಳೆ ಕೆಲಸ ಮಾಡಬೇಕಂತ ನಿಮ್ಮಲ್ಲಿ ಮನವಿ ಮಾಡ್ಕೊಂಡು ಇನ್ನೊಂದು ಬಾಡಿ ಸವಣೂರು, ಸಿಗ್ಗಾಪುರ್, ಬಂಕಾಪುರ್ ಎಲ್ಲ ಮತದಾರರಿಗೆ ಪಾದಕ್ಕೆ ನಮಸ್ಕಾರ ಮಾಡಿ ನೀವು ಗೆಲ್ಸಿದ್ದಕ್ಕೆ ನಿಮಗೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.